ಆತ್ಮೀಯ ಸ್ನೇಹಿತರೆ, ಈ ದಿನ ಮುದ್ದಣ್ಣ ಅವರ ಸಪ್ತಾಕ್ಷರಿ ಮಂತ್ರ ಗದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಸಪ್ತಾಕ್ಷರಿ ಮಂತ್ರ. ಕವಿ ಪರಿಚಯ. ಹೆಸರು ಲಕ್ಷ್ಮೀನಾರಾಯಣಪ್ಪ. ಮುದ್ದಣ್ಣ. ಕಾಲ 24/1/1870 15/2/1901. ಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ. ಕೃತಿಗಳು: ಶ್ರೀರಾಮ ಪಟ್ಟಾಭಿಷೇಕಂ, ಕುಮಾರ ವಿಜಯ, ರತ್ನಾವತಿ ಕಲ್ಯಾಣ ಮತ್ತು ಅದ್ಭುತ ರಾಮಾಯಣ, ಶ್ರೀರಾಮಾಶ್ವಮೇಧ ಮುಂತಾದವುಗಳು. ಬಿರುದು: ಹೊಸಗನ್ನಡದ ಅರುಣೋದಯದ ಮುಂಗೋಳಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು? ರಾಘವನ ಯಜ್ಞಾಶ್ವ ಅರಣ್ಯಕ ಎಂಬ ತಪಸ್ವಿಗಳ ಆಶ್ರಮವನ್ನು ಹೊಕ್ಕಿತು. ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು? ಶತ್ರುಘ್ನನ ಸಾವಿರಾರು ಸೈನಿಕರಿಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ಸತ್ಕರಿಸಿದ್ದು ಒಬ್ಬ ತಪಸ್ವಿ ಎಂದು ಕೇಳಿದ ಮನೋರಮೆಗೆ ಇದು ಸಾಧ್ಯವೇ ಎಂಬ ಸಂದೇಹ ಮೂಡಿತು. ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಬೇಡದ ಸಂಪತ್ತನ್ನು ಕೂಡಲೇ ತಂದುಕೊಡಬಲ್ಲ ಮಂತ್ರಶಕ್ತಿ ಮುನಿಗಳಲ್ಲಿದೆ. ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು? ತಪಸ್ವಿಗಳಿಗೆ ತಮ್ಮ ಸಂಸಾರದ, ಕುಟುಂಬದ ಪೋಷಣೆ ಮಾಡಬೇಕೆಂಬ ಗೊಡವೆ ಇರುವುದಿಲ್ಲ. ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಭವತಿ ಭಿಕ್ಷಾಂದೇಹಿ ಎಂಬ ಮಂತ್ರವು ಮುದ್ದಣ್ಣನಿಗೆ ಸಿದ್ಧಿಸಿತು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದ? ಚಳಿಗಾಲದ ಒಂದು ದಿನ ಶ್ರೀರಾಮನ ಅಶ್ವಮೇಧ ಕುದುರೆಯು ಅರಣ್ಯಕ ಮುನಿಯ ಆಶ್ರಮವನ್ನು ಪ್ರವೇಶಿಸಿತು. ಶತ್ರುಘ್ನ ಮೊದಲಾದವರು ಮುನಿಯ ಆಶೀರ್ವಾದ ಪಡೆಯುವ ಸಲುವಾಗಿ ಆಶ್ರಮವನ್ನು ಪ್ರವೇಶಿಸಿದರು. ಅರಣ್ಯಕ ಮುನಿಯು ಶತ್ರುಘ್ನ ಹಾಗೂ ಅವನ ಸಾವಿರಾರು ಸೈನಿಕರು ಬಂದಾಗ ಅವರಿಗೆ ಕೈಕಾಲು ತೊಳೆದುಕೊಳ್ಳಲು ನೀರು ಕೊಟ್ಟು ಕುಳ್ಳರಿಸಿ ಸವಿಯಾದ ಆಹಾರವನ್ನು ನೀಡಿ ಹೂವು ಶ್ರೀಗಂಧಗಳಿಂದ ಸತ್ಕರಿಸಿದನು. ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು? ಮುದ್ದಣ್ಣನು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯನ್ನು ಈ ರೀತಿ ವಿವರಿಸುತ್ತಾನೆ. ಕವಿಗಳ ಮಾತಿನ ಶಕ್ತಿಯಿಂದ 3 ಜಗತ್ತನ್ನು ನಾಶ ಮಾಡುವ, ಹೊಗಳುವ, ತೆಗಳುವ, ಖರೀದಿಸುವ, ಅನುಭವಿಸುವ, ವಿನಾಶಪಡಿಸುವ, ಆಜ್ಞಾಪಿಸುವ, ಬಾಳಿಸುವ ಶಕ್ತಿಯಿದೆ. ನಮ್ಮ ಮಾತೆ ನಮಗೆ ಭೂಷಣ ಎಂದು ತಮ್ಮ ಮಂತ್ರದ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹೇಳುತ್ತಾರೆ. ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು? ಮುದ್ದಣ್ಣನಿಗೆ ತನಗೆ ಒಲಿದಿರುವ ಮಂತ್ರಶಕ್ತಿಯ ಬಗ್ಗೆ ತಿಳಿಸಿದಾಗ ಮನೋರಮೆಯು ಅರೆಮುನಿಸಿನಿಂದ ಮಾತನಾಡುತ್ತಾಳೆ. ಭವತಿ ಭಿಕ್ಷಾಂದೇಹಿ ಎಂದು ಮನೆ ಮನೆ ಸುತ್ತಿ ಭಿಕ್ಷೆ ಬೇಡಿ ಸಂಗ್ರಹಿಸುವುದು ಎಂದು ತಿಳಿದಾಗ ನಿರಾಸೆಗೊಳ್ಳುತ್ತಾಳೆ. ಅವಳು ಮುದ್ದಣ್ಣನ ಮಾತನ್ನು ನಿಜವೆಂದು ನಂಬಿದ್ದಾಗಿಯೂ ಅವನ ಕಪಟ ಮಾತುಗಳನ್ನು ಅರಿಯದಾಗಿಯೂ ತಿಳಿಸಿದಳು. ನೀನು ಕವಿಯಲ್ಲ, ಹಾಸ್ಯಗಾರನಿರಬೇಕು. ನಿನ್ನ ಕಾವ್ಯದ ಸೊಬಗನ್ನು ನನ್ನಂಥ ಜಾಣರಲ್ಲದವರಿಗೆ ಹೇಗೆ ತಾನೇ ಅರ್ಥವಾಗಬೇಕು ಎಂದು ಕೇಳುತ್ತಾಳೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮುದ್ದಣ್ಣನು ಪರಿಹಾಸ ಮಾಡಿದನೆಂದು ಮನೋರಮೆ ಹೇಳಲು ಕಾರಣವೇನು? ಮುದ್ದಣ್ಣನು ಮನೋರಮೆಗೆ ಶ್ರೀರಾಮಾಶ್ವಮೇಧದ ಕಥೆಯನ್ನು ಹೇಳುತ್ತಿರುತ್ತಾನೆ. ಯಜ್ಞಾಶ್ವವು ಅರಣ್ಯಕ ಮುನಿಯ ಆಶ್ರಮವನ್ನು ಪ್ರವೇಶಿಸಿದಾಗ ಅದರೊಡನೆ ಬಂದಿರುವ ಶತ್ರುಘ್ನ ಹಾಗೂ ಸಾವಿರಾರು ಸೈನಿಕರಿಗೆ ಮೃಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಪ್ರಸಂಗವನ್ನು ಹೇಳುತ್ತಾನೆ. ಆಶ್ಚರ್ಯಗೊಂಡ ಮನೋರಮೆ ಅದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾಳೆ. ಮುನಿಗಳಿಗೆ ಅಂಥ ಮಂತ್ರಶಕ್ತಿ ತಿಳಿದಿರುತ್ತದೆ ಎಂದು ಮುದ್ದಣ್ಣ ಹೇಳುತ್ತಾನೆ. ಕವಿಗಳಾದವರು ತಮ್ಮ ಮಂತ್ರಶಕ್ತಿಯಿಂದ
ಮೂರು ಜಗತ್ತನ್ನು ಸೃಷ್ಟಿಸಬಹುದು, ನಾಶಪಡಿಸಬಹುದು, ಹೊಗಳುವ, ತೆಗಳುವ, ಖರೀದಿಸುವ, ಅನುಭವಿಸುವ, ಆಜ್ಞಾಪಿಸುವ ಕಾರ್ಯ ಮಾಡಬಹುದು. ಆ ಮಂತ್ರವೇ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿದನು. ಇದರಿಂದ ಭ್ರಮನಿರಸಗೊಂಡ ಮನೋರಮೆ ನಿನ್ನ ಮಾತಿನ ಮರ್ಮವನ್ನು ಅರಿಯದೆ ನಿಜ ಎಂದು ನಿನ್ನನ್ನು ನಂಬಿದೆ, ನೀನು ನನ್ನನ್ನು ಹಾಸ್ಯ ಮಾಡಿದೆ ಎನ್ನುತ್ತಾಳೆ. ಮುದ್ದಣ್ಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮುದ್ದಣ್ಣನು ಮನೋರಮೆಗೆ ಅಶ್ವಮೇಧ ಯಾಗದ ಕಥೆಯನ್ನು ಹೇಳುತ್ತಿದ್ದಾಗ ಯಜ್ಞದ ಕುದುರೆ ಅರಣ್ಯಕ ಎಂಬ ಋಷಿಯ ಆಶ್ರಮವನ್ನು ಪ್ರವೇಶಿಸಿದಾಗ ಆ ಋಷಿಯು ಶತ್ರುಘ್ನಾದ್ಯರನ್ನು ಸತ್ಕರಿಸಿದ ಬಗೆಯನ್ನು ವರ್ಣಿಸುತ್ತಾನೆ. ಆಗ ಮನೋರಮೆ ಮುದ್ದಣ್ಣನನ್ನು ಪ್ರಶ್ನಿಸುತ್ತಾಳೆ. ಮನೋರಮೆ, ಅರಣ್ಯಕ ಮುನಿ ಸಾವಿರ ಲೆಕ್ಕದಲ್ಲಿದ್ದ ಸೈನ್ಯಕ್ಕೆ ಭೋಜನ ನೀಡಿ ತೃಪ್ತಿಪಡಿಸಿದನೆ. ಅವನಿಗೆ ಇದು ಹೇಗೆ ಸಾಧ್ಯವಾಯಿತು? ಮುದ್ದಣ್ಣ, ಮತ್ತೇನು, ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿ ಬೇಡಿದ ದ್ರವ್ಯವನ್ನು ವಸ್ತುವನ್ನು ಕೂಡಲೇ ತಂದುಕೊಡುವುದು. ಮನೋರಮೆ, ಓಹೋ, ಜಪದ ಶಕ್ತಿಯ ಸಹಾಯ ಇರುವುದರಿಂದಲೇ ತಪಸ್ವಿಗಳು ಬೇರೊಂದರ ಚಿಂತೆಯಿಲ್ಲ. ನೀವು ಅಂತಹ ಒಂದು ಮಂತ್ರವನ್ನು ಹಿರಿಯ ತಪಸ್ವಿಯಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ? ಮುದ್ದಣ್ಣ, ನನ್ನ ಗುರುವಿನ ಕಡೆಯಿಂದ ನನಗೂ ಚಿಕ್ಕಂದಿನಲ್ಲೇ ಉಪದೇಶವಾಗಿದೆ. ಮನೋರಮೆ, ನನ್ನ ಪ್ರಿಯನೇ, ಅದು ಯಾವುದೋ ಆ ಮಂತ್ರವನ್ನು ನನಗೆ ಹೇಳ. ಮುದ್ದಣ್ಣ, ಎಲೆ ಹೆಣ್ಣೆ, ನೀನು ಯಾರಲ್ಲೂ ಎಂದೆಂದಿಗೂ ಹೇಳಬಾರದು. ಜೋಕೆ. ಮನೋರಮೆ, ನಿನ್ನಾಣೆ, ಕುಲದೇವರ ಮೇಲಾಣೆ, ಎಂದೆಂದಿಗೂ ಬೇರೆಯವರಲ್ಲಿ ಹೇಳುವುದಿಲ್ಲ. ಮುದ್ದಣ್ಣ ಹಾಸ್ಯದಿಂದ, ಭವತಿ ಭಿಕ್ಷಾಂದೇಹಿ ಎಂಬುದು ಇದೇ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರವಾಗಿದೆ. ಮನೋರಮೆ, ಅರೆಮುನಿಸಿನಿಂದ ಹೋಗು, ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ, ನಿನ್ನ ಮೋಸದ ಮಾತನ್ನು ಅರಿಯದಾದೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಶತ್ರುಘ್ನಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ್ಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ರಾಘವನ ಯಜ್ಞಾಶ್ವವು ಅರಣ್ಯಕ ಎಂಬ ತಪಸ್ವಿಯ ಪವಿತ್ರ ಆಶ್ರಮಕ್ಕೆ ಪ್ರವೇಶಿಸುತ್ತಿರುವುದನ್ನು ಕಂಡು ಶತ್ರುಘ್ನ ಮೊದಲಾದವರು ಮುನಿಗಳ ದರ್ಶನಕ್ಕೆಂದು ಆಶ್ರಮದ ಒಳಗೆ ಹೋದರು. ಆಗಮಿಸಿದ ಈ ಅತಿಥಿಗಳನ್ನು ಅರಣ್ಯಕ ಮುನಿಗಳು ಬಹಳ ಗೌರವದಿಂದ ಬರಮಾಡಿಕೊಂಡು ತಮ್ಮ ಆತಿಥ್ಯದಿಂದ ಸತ್ಕರಿಸಿದರು. ಹೀಗೆ ಕತೆ ಹೇಳುತ್ತಿದ್ದ ಮುದ್ದಣ್ಣನು ಇನ್ನೂ ಮುಂದುವರೆದು ಏನೋ ಹೇಳಬೇಕೆಂದು ಮಾತು ಮುಂದುವರಿಸುತ್ತಿರುವಾಗ ಮನೋರಮೆಗೆ ಮಧ್ಯದಲ್ಲಿ ಸಂಶಯ ಉಂಟಾಗಿ ಮುದ್ದಣ್ಣನನ್ನು ಮುಂದಿನಂತೆ ಕೇಳುತ್ತಾಳೆ. ಆಗ ಅವರಿಬ್ಬರ ಸಲ್ಲಾಪ ಆರಂಭವಾಗುತ್ತದೆ. ಮನೋರಮೆಯು, ನನ್ನ ಚೆಲುವ, ಆತಿಥ್ಯವೆಂದರೇನು? ಬರಿಯ ಬಾಯುಪಚಾರವೇ ಎಂದಾಗ ಮುದ್ದಣ್ಣ, ಅಲ್ಲ, ಬರಿಯ ಬಾಯುಪಚಾರವಲ್ಲ, ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಗೌರವಿಸುವುದು ಎನ್ನುತ್ತಾನೆ. ಆಗ ಆಶ್ಚರ್ಯಗೊಂಡ ಮನೋರಮೆ, ಹಾಗಿದ್ದರೆ ಸಾವಿರ ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ ಊಟ ಕೊಟ್ಟು ತೃಪ್ತಿಪಡಿಸಿದನೆ. ಅವನಿಗೆ, ಮುನಿಗೆ ಇದು ಹೇಗೆ ಸಾಧ್ಯವಾಯಿತು ಎನ್ನುತ್ತಾಳೆ. ಅದಕ್ಕೆ ಮುದ್ದಣ್ಣನು, ಮತ್ತೇನು, ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿಯೇನು ಕಿರಿದೆ, ಬೇಡಿದ ದ್ರವ್ಯವನ್ನು ವಸ್ತುವನ್ನು ಕೂಡಲೇ ತಂದುಕೊಡುವುದು ಎಂದು ಸಮರ್ಥಿಸುತ್ತಾನೆ. ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದಣ್ಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರಪಾಠದ ಆಧಾರದಿಂದ ಸಮರ್ಥಿಸಿ. ಕವಿ ಮತ್ತು ಕಾವ್ಯ ಈ ಎರಡೂ ಪದಗಳು ರಮ್ಯವಾಗಿವೆ. ಕಾವ್ಯವೆಂದರೆ ಮಾತು ಹರಿಯುವ ಭಾವನೆಗಳ ಊಟ ಎಂದು ಕವಿಗಳು ಹೇಳುವಂತೆ ಹೊಸಗನ್ನಡ ಕಾವ್ಯದ ಮುಂಗೋಳಿ ಮುದ್ದಣ್ಣನ ಗದ್ಯಕೃತಿಯಾಗಲಿ ಕಾವ್ಯವಾಗಲಿ ಅವನ ನೈಜ ಜೀವನದ ಭಾವಚಿತ್ರವಾಗಿದೆ. ಆತನ ಕಥೆಯ ವಸ್ತುವಿನಲ್ಲಿ
ಮುದ್ದಣ್ಣ ಮನೋರಮೆಯರ ಸರಸ ಸಲ್ಲಾಪದೊಂದಿಗೆ ಆರಂಭವಾಗುತ್ತದೆ. ಮುದ್ದಣ್ಣನು ಎಳೆ ವಯಸ್ಸಿನಲ್ಲಿಯೇ ಭವತಿ ಭಿಕ್ಷಾಂ ದೇಹಿ ಎಂಬ ಸಪ್ತ ಅಕ್ಷರ ಮಂತ್ರದ ಉಪದೇಶವನ್ನೇ ಪಡೆದು ಬೆಳೆದವನು. ಕೇವಲ 10 ರೂಪಾಯಿ ಸೇವೆ ಸಲ್ಲಿಸಿ ತಾವು ನಂಜುಂಡನಂತೆ ನಂಜು ನುಂಗುತ್ತಲೇ ಜಗತ್ತಿಗೆ ಕಾವ್ಯಗಳ ಸಿಹಿಯನ್ನು ಹಂಚಿ ಸಾಹಿತ್ಯ ಬಾಂಧಳದಲ್ಲಿ ಬೆಳ್ಳಿ ಚುಕ್ಕಿಯಾದವರು ಎಂದು ಹೇಳಬಹುದಾಗಿದೆ. ಸಂದರ್ಭಾನುಸಾರ ವಿವರಿಸಿ. ಎನಗಿದ್ದಚ್ಚರಿ ಎಂತುಟಾರ್ಥಂ. ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಕಲನದಿಂದ ಆರಿಸಿದ ಸಪ್ತಾಕ್ಷರಿ ಮಂತ್ರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮನೋರಮೆ ಮುದ್ದಣ್ಣನಿಗೆ ಹೇಳುತ್ತಾಳೆ. ಸಂದರ್ಭ: ಶತ್ರುಘ್ನ ಮತ್ತು ಅವನ ಸಾವಿರ ಸೈನಿಕರಿಗೆ ಅರಣ್ಯಕನು ರುಷ್ಟಾನ್ನ ಭೋಜನದಿಂದ ತಣಿಸಿ ಆದರಾತಿಥ್ಯದಿಂದ ಸನ್ಮಾನಿಸಿದನು ಎಂದು ಮುದ್ದಣ್ಣ ಹೇಳುತ್ತಾನೆ. ಆಗ ಮನೋರಮೆ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ಮನೋರಮೆಯ ಆಶ್ಚರ್ಯವನ್ನು ಈ ವಾಕ್ಯವು ತಿಳಿಸುತ್ತದೆ. ಅಪುದಪ್ಪುದು ತಪ್ಪೇಂ. ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಕಲನದಿಂದ ಆರಿಸಿದ ಸಪ್ತಾಕ್ಷರಿ ಮಂತ್ರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮುದ್ದಣ್ಣ ಮನೋರಮೆಗೆ ಹೇಳುತ್ತಾನೆ. ಸಂದರ್ಭ: ಶತ್ರುಘ್ನನ ಸಾವಿರ ಸೈನ್ಯಕ್ಕೆ ಮೃಷ್ಟಾನ್ನ ಭೋಜನ ಮಾಡಿಸಿದಾಗ ಮನೋರಮೆ ನನಗೆ ಇದು ಆಶ್ಚರ್ಯ ಹೇಗೆ ಸಾಧ್ಯ ಎಂದಾಗ ಮುದ್ದಣ್ಣನು ಮಂತ್ರಗಳ ಶಕ್ತಿಯಿಂದ ಸಾಧ್ಯ ಎನ್ನುತ್ತಾನೆ. ಅದಕ್ಕೆ ಮನೋರಮೆ ಅಷ್ಟೊಂದು ಘನವಾದ ಆ ಮಂತ್ರಗಳು ಯಾವುವು ಎನ್ನುತ್ತಾಳೆ. ವಿವಿಧ ರೀತಿಯ ಮಂತ್ರಗಳ ಸಹಾಯದಿಂದ ಎಂದು ಮುದ್ದಣ್ಣನು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಮಂತ್ರವನ್ನು ಹೇಳುವುದು ತಪ್ಪೇನಿಲ್ಲ ಎಂಬುದು ಇದರ ಸ್ವಾರಸ್ಯವಾಗಿದೆ. ಎಮ್ಮವರೊಂದಿರಕೆ ನಗುವ. ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮುದ್ದಣ್ಣನು ಮನೋರಮೆಗೆ ಹೇಳುವನು. ಸಂದರ್ಭ: ಅರಣ್ಯಕ ಮುನಿಗಳು ತಮಗಿರುವ ಮಂತ್ರಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದಾಗ ಮನೋರಮೆಯು ತಪಸ್ವಿಗಳಿಗೇನು ಸಂಸಾರದ ಚಿಂತೆಯೇ? ನಿಮ್ಮಂತಹ ಕವಿಗಳು ಸಂಸಾರದ ಗೊಡವೆ ಇಲ್ಲದೆ ಹಾಳುಕತೆ ಬರೆದುಕೊಂಡಿರುವಿರಿ. ನೀವು ಕೂಡ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಛೇಡಿಸುವ ಸಂದರ್ಭದಲ್ಲಿ ಮುದ್ದಣ್ಣನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಹಿಂದೆ ಕವಿ ಸಾಹಿತಿಗಳು ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ಬಗೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಸಾಲ್ಗುಮಿ ಪರಿಹಾಸಂ. ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಕಲನದಿಂದ ಆರಿಸಿದ ಸಪ್ತಾಕ್ಷರಿ ಮಂತ್ರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮುದ್ದಣ್ಣನು ಮನೋರಮೆಗೆ ಹೇಳುತ್ತಾನೆ. ಸಂದರ್ಭ: ಮುದ್ದಣ್ಣನು ಅರಣ್ಯಕನು ಶತ್ರುಘ್ನರಿಗೆ ಉಪಚರಿಸಿದ್ದು ಮಂತ್ರದ ಬಲದಿಂದ ಎಂದು ಹೇಳುತ್ತಾನೆ. ಮಂತ್ರಗಳ ಸಿದ್ಧಿಯು ನಮಗೂ ಚಿಕ್ಕಂದಿನಲ್ಲೇ ಗುರುಗಳಿಂದ ಆಯಿತು ಎಂದಾಗ ಯಾವ ಮಂತ್ರ ಹೇಳು ಎಂದು ಮನೋರಮೆ ಕೇಳಿದಾಗ ಯಾರಿಗೂ ಈ ವಿಷಯ ಹೇಳಬಾರದೆಂದು ಮಾತನ್ನು ತೆಗೆದುಕೊಂಡು ಭವತಿ ಭಿಕ್ಷಾಂ ದೇಹಿ ಎಂದಾಗ ಮನೋರಮೆ ಅರೆಮುನಿಸಿನಿಂದ ನೀನು ಕವಿಯೋ ಹಾಸ್ಯಗಾರನೋ, ನೀನು ನಮ್ಮಂಥ ಜಾಣರಲ್ಲದವರು ಏನು ಬಲ್ಲರು ಎಂದಾಗ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಇಲ್ಲಿ ಮುದ್ದಣ್ಣನ ಹಾಸ್ಯ ಪ್ರಜ್ಞೆ, ಮುದ್ದಣ್ಣ ಮತ್ತು ಆತನ ಪತ್ನಿಯ ನಡುವಿನ ಸರಸ ಸಲ್ಲಾಪಗಳು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ.
ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಮೃಷ್ಟಾನ್ನ ಸವರ್ಣ ದೀರ್ಘ ಸಂಧಿ, ಒಡನಿರ್ದು ಲೋಪಸಂಧಿ, ಕಾವ್ಯ ಕಬ್ಬ, ಆಶ್ಚರ್ಯ ಅಚ್ಚರಿ, ಮನ್ನಿಸಿ ಗೌರವಿಸಿ, ಭಾವನ್ನ ಶ್ರೀಗಂಧ, ಕುವೆಂಪು ಕುಪ್ಪಳ್ಳಿ, ಮುದ್ದಣ್ಣ ನಂದಳಿಕೆ. ಬಹು ಆಯ್ಕೆ ಪ್ರಶ್ನೆಗಳು. ಒಡನಿರ್ದು ಎಂಬುದು ಈ ಸಂಧಿಗೆ ಉದಾಹರಣೆ, ಲೋಪಸಂಧಿ. ಅಂಕಿತ ನಾಮಕ್ಕೆ ಉದಾಹರಣೆ ಇದು, ಶ್ರೀರಾಮ. ಅಪ್ಪುದಪ್ಪುದು ಇದು ಈ ವ್ಯಾಕರಣಾಂಶಕ್ಕೆ ಸೇರಿದೆ, ದ್ವಿರುಕ್ತಿ. ತುರಂಗ ಪದದ ಸಮಾನಾರ್ಥಕ ಪದ ಕುದುರೆ. ಆಶ್ಚರ್ಯ ಇದರ ತದ್ಭವ ರೂಪ ಅಚ್ಚರಿ. ಈ ಕೆಳಗಿನ ಪದಗಳಲ್ಲಿ ವ್ಯಂಜನಾಕ್ಷರ ಪದ ಇದಾಗಿದೆ, ಚಳಿಗಾಲದೊಳ್. ಅಂತರಾಳ ಪದವನ್ನು ಬಿಡಿಸಿ ಬರೆದಾಗ ಆಗುವ ರೂಪ ಅಂತರ ಪ್ಲಸ್ ಆಳ. ಸಪ್ತಾಕ್ಷರಿ ಮಂತ್ರ ಗದ್ಯದ ಆಕಾರ ಗ್ರಂಥ, ಮುದ್ದಣ್ಣ ಭಂಡಾರ. ತಪದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಷಷ್ಠಿ. ಬಾಳ್ವ ಪದದ ಗ್ರಾಂಥಿಕ ರೂಪ ಬಾಳುವ. ಭವತಿ ಭಿಕ್ಷಾಂ ದೇಹಿ ಎಂಬುದು ಎಷ್ಟು ಅಕ್ಷರಗಳ ಮಂತ್ರವಾಗಿದೆ, ಸಪ್ತಾಕ್ಷರ. ಪಾಸುಹೊಕ್ಕು ಪದವು ವ್ಯಾಕರಣದ ಈ ಅಂಶಕ್ಕೆ ಸೇರಿದೆ, ಕ್ರಿಯಾಪದ.